ನಮಸ್ಕಾರ ವೀಕ್ಷಕರೇ, ಜೆಬಿಎಂ ಟಿವಿಗೆ ಸ್ವಾಗತ. ನಾನು ವೀರೇಶ್ ಬೆಳಗೇರಿ. ನಿನ್ನೆ ಅಂದರೆ 75ನೇ ಗಣರಾಜ್ಯೋತ್ಸವದ ಪ್ರಯುಕ್ತ ಮಡ್ಡಿಗಲ್ಲಿ ವಾರಿಯರ್ಸ್ ಇವರ ಸಂಯುಕ್ತ ಆಶ್ರಯದಲ್ಲಿ ಕ್ರಿಕೆಟ್ ಪಂದ್ಯಾವಳಿಗಳನ್ನು ಏರ್ಪಡಿಸಲಾಗಿದೆ. ಇದು ನಮ್ಮ ರಾಮದುರ್ಗದ ಮಳೆರಾಜ ಮಠದ ಒಂದು ಕ್ರೀಡಾಂಗಣದಲ್ಲಿ ಈ ಪಂದ್ಯಾವಳಿಗಳು ಜರುಗಲಿದ್ದು, ಈ ಕಾರ್ಯಕ್ರಮಕ್ಕೆ ಸ್ಥಳೀಯ ಶಾಸಕ ಹಾಗೂ ಸರ್ಕಾರದ ಮುಖ್ಯ ಸಚೇತಕರಾದ ಅಶೋಕ್ ಪಟ್ಟಣ್ ಅವರು ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು. ವೇದಿಕೆಯಲ್ಲಿ ಪುರಸಭೆ ಸದಸ್ಯರಾದ ಶ್ರೀಮತಿ ಸಂಗೀತಾ ಚಂದ್ರು ರಾಯಬಾಗ್ ಹಾಗೂ ಮೈಬೂಬ್ ತೊರಗಲ್ ಹಾಗೂ ಸ್ಥಳೀಯ ಗಣ್ಯ ವ್ಯಾಪಾರಸ್ಥರಾದ ಕುತುಬುದ್ದೀನ್ ಮನುಗೂಳಿ ಇನ್ನೂ ಅನೇಕ ಗಣ್ಯಾತಿ ಗಣ್ಯರು ವೇದಿಕೆಯನ್ನು ಹಂಚಿಕೊಂಡು ಸಂಗೀತಾ ಚಂದ್ರು ರಾಯಬಾಗ್ ಇವರು ಟಾಸ್ ಮಾಡುವ ಮೂಲಕ ಪಂದ್ಯಾವಳಿಗಳಿಗೆ ಚಾಲನೆ ನೀಡಿದರು. ತದನಂತರ ಎಲ್ಲ ಬಂದಂಥ ಮಹನೀಯರಿಗೆ ಹಾಗೂ ಬಹುಮಾನವನ್ನು ಘೋಷಣೆ ಮಾಡಿದಂಥ ಎಲ್ಲ ಮಹನೀಯರಿಗೆ ಮಡ್ಡಿಗಲ್ಲಿಯರ್ ವಾರಿಯರ್ಸ್ ಇವರ ವತಿಯಿಂದ ಸನ್ಮಾನ ಸಮಾರಂಭಗಳು ಜರುಗಿದವು. ತದನಂತರ ಅಮೋಘವಾಗಿ ಹೊನಲು ಬೆಳಕಿನ ಈ ಕ್ರಿಕೆಟ್ ಪಂದ್ಯಾವಳಿಗಳು ಜರುಗಿದವು. ಇನ್ನೂ 2 ದಿನಗಳ ಕಾಲ ಈ ಪಂದ್ಯಾವಳಿಗಳು ಜರುಗಲಿದ್ದು, ಎಲ್ಲ ಪಂದ್ಯಾವಳಿಗಳಲ್ಲಿ ಪಾಲ್ಗೊಳ್ಳುವ ಎಲ್ಲ ಆಟಗಾರರಿಗೂ ವೇದಿಕೆ ಮೇಲೆ ನೆರೆದ ಎಲ್ಲ ಸದಸ್ಯರು ಹಸ್ತಲಾಘವ ಮಾಡುವ ಮೂಲಕ ಒಂದು ಆಟಗಾರರಿಗೆ ಹುರುಪು ತುಂಬಿ ಶುಭಾಶಯಗಳನ್ನು ಕೋರಿದರು. ಬಹಳಷ್ಟು ಸಾರಿ ಇದ್ರ ಬಗ್ಗೆ ಪ್ರಸ್ತಾಪಡಿಸಿರು, ಇಲ್ಲ ನಮ್ಮ ಓಣಿ ವತಿಯಿಂದ ಒಂದು ಕ್ರಿಕೆಟ್ ಆಡಿಸೋಣ ಅಂತೇಳಿ. ಅದೇ ರೀತಿಯಾಗಿ ಎಲ್ಲ ಹುಡುಗರು ಭಾಳ ವಿಜೃಂಭಣೆಯಿಂದ ಇದೊಂದು ಕಾರ್ಯಕ್ರಮವನ್ನು ಯಶಸ್ವಿ ಮಾಡಿಕೊಡತ್ತಾರ. ವಿಜೃಂಭಣೆ ಅಂದ್ರೆ ಆಟನೂ ಆಡಿಸ್ಲಾಕತ್ತಾರ. ಶಾಂತತೆಯಿಂದ ಕಾಪಾಡಬೇಕು, ಸಹನೆಯಿಂದ ಶಾಂತತೆಯಿಂದ ಎಲ್ಲರೂ ಒಗ್ಗಟ್ಟಾಗಿ ಪ್ರೀತಿ ಬಾಂಧವ್ಯದಿಂದ ವಾಸ್ತವ್ಯದಿಂದ ಇದನ್ನು ಆಟವನ್ನು ಆಡಿಸಿ ಇದನ್ನು ಒಂದು ಮುಕ್ತಾಯ ಹಂತಕ್ಕೆ ತರಬೇಕಂತೇಳಿ ಅವರಲ್ಲಿ ವಿನಂತಿಸಿಕೊಳ್ಳುತ್ತೇನೆ. ಹಾಗೆ ಈಗ ಈ ಕಾರ್ಯಕ್ರಮಕ್ಕೆ ಈ ಒಂದು ಮಿನಿ ಬೌಂಡ್ರಿ ಟೂರ್ನಮೆಂಟ್ಗೆ ಸಹಾಯ ಮಾಡಿದಂಥ 1ನೇ ಪ್ರೈಜ್ ಆಗಿ ಸನ್ಮಾನ್ಯ ಅಶೋಕಣ್ಣ ಪಟ್ಟರವರು ಕೂಡ ಸಹಾಯ ಮಾಡಿದ್ದಾರೆ. 2ನೇ ಪ್ರೈಜ್ ಆಗಿ ನಮ್ಮ ಬಹಳ ಅವ್ರ ಹೆಸರಿನ ಅಂತೂ ಅವ್ರ ಹೆಸರು ವಾಸಿ ಇಲ್ಲ. ಈರಣ್ಣ ಅಂದ್ರೆ ಯಾರಂತ ಅಂತಾರೆ, ಡಾಕ್ಟರ್ ಈರಣ್ಣ ಅಂತಂದ್ರೆ ಗೊತ್ತಾಗೋದಿಲ್ಲ. ಬಾಗಲಕೋಟೆ ಡಾಕ್ಟರ್ ಅಂದ್ರೆ ಭಾಳಷ್ಟು ಅವ್ರ ಹೆಸರು ಒಂದು ಭಾಳ ವಾಸಿ ಆಗೈತಿ. ಯಾಕಪ್ಪ ಅಂತಂದ್ರೆ ಇವರು ಒಂದು ಬಡವ್ರ ಡಾಕ್ಟರ್, ಯಾರು ದುಡ್ಡಿದ್ರು ಅವ್ರಿಗೆ ನೋಡ್ತಾರ, ಇರ್ಲಿಕ್ಕಂದ್ರೂ ನೋಡ್ತಾರ. ನಾವು ಭಾಳ ಸಮೀಪದಿಂದ ನೋಡ್ಕೊಂಡು ಬಂದೀವಿ. ಕೋವಿಡ್-19 ಒಳಗಂತೂ ನೋಡಿದ್ದೀವಿ, ಸಾಕಷ್ಟು ಜನರಿಗೆ ಹೆಲ್ಪನ್ನು ಮಾಡಿದಾರ. ಯಾವಾಗಲೂ ಯಾರೋ ಬಂದರೂ ಕೂಡ ನಾವು ಒಂದು ಸಾರಿ ರಾತ್ರಿ 2 ಗಂಟೆಗೆ ಹೋದಾಗೂ ಕೂಡ ಸರ್ಕಾರದ ವತಿಯಾಗ ಫೆಸಿಲಿಟಿ ಸಿಗಲಿಲ್ಲ. 2 ಗಂಟೆ ಇದ್ದಾಗ ಯಾರು ಡಾಕ್ಟರ್ ಇದ್ದಲ್ಲ ಅವರು ಸಿಗಲಿಲ್ಲ. ಇವ್ರು ಬಂದು ಕ್ಯಾಸ್ ಹೆಲ್ಪ್ ಮಾಡಿದ್ರು ಆಗ ರಾತ್ರಿ ಒಂದು ದಿನ. ಅದು ಕೊಚ್ಚಿ ಒಂದು ಪೇಷಂಟ್ ಇತ್ತು, ನಾ ಅವ್ರಿಗೆ ಕರ್ಕೊಂಡು ಇವತ್ತೂ ಭೇಟಿಯಾಗಿ ನನಗೆ ಹೇಳ್ತಾರೆ, ನಾನು ನೀವು ಚಲೋ ಮಾಡಿದೆಯಪ್ಪ ಅಂತೇಳಿ. ಅಂಥ ಒಂದು ಖ್ಯಾತ ಆದಂಥ ನಮ್ಮ ಬಾಗಲಕೋಟೆ ಡಾಕ್ಟ್ರು ಭಾಳಷ್ಟು ಕ್ರೀಡಾ ಪ್ರೇಮಿಗಳದಾರ. ನಮ್ಮ ಓಣಿ ಬಗ್ಗೆನೂ ಭಾಳಷ್ಟು ಕಾಳಜಿಯನ್ನು ಇಡ್ತಾರೆ. ಯಾವಾಗಲೂ ಹೇಳ್ತಾರೆ, ಹುಡುಗರು ಬರ್ರಿಪ್ಪ, ಯಾವಾಗ ಬೇಕಾದಾಗ ಬರ್ರಿ, ನಿಮಗೆ ಹೆಲ್ಪ್ ಮಾಡ್ತೀನಿ ಅಂತೇಳಿ. ಅವ್ರಿಗೂ ಕೂಡ ನಾನು ಈ ಸಮಯದಾಗ ಧನ್ಯವಾದಗಳನ್ನು ಹೇಳ್ತಾ, ಅದೇ ರೀತಿ ನಮ್ಮ BL ಸಂಕನಗೌಡರು ಈಗೀಗ ಅವ್ರಿಗೆ ಡಾಕ್ಟರೇಟ್ ಅಂತೇಳಿ ಪದವಿನೂ ಸಿಕ್ಕದ. ಎದ್ರ ಸಲುವಾಗಿ ಸಿಕ್ಕದಪ್ಪ ಅಂತಂದ್ರೆ ಜನಸೇವೆ ಮಾಡುವುದರಿಂದ ಅವರು ಸಮಾಜ ಸೇವೆ, ಜನಸೇವೆ, ಜನರೊಳಗೆ ಹೆಚ್ಚಿನ ಒಂದು ಬೆರೆತು ಸಲುವಾಗಿ ಅವ್ರಿಗೆ ಈಗ ಅವ್ರ ಉಪಸ್ಥಿತಿ ಇಲ್ಲ. ಅವ್ರಿಗೂ ಕೂಡ ನಾನು ಧನ್ಯವಾದಗಳನ್ನು ಹೇಳ್ತೀನಿ. ಇದನ್ನು ಎಲ್ಲರಿಗೂ ಈ ಕಾರ್ಯಕ್ರಮಕ್ಕೆ ಬಂದು ಯಶಸ್ವಿ ಮಾಡಿಕೊಟ್ರಿ. ಎಲ್ಲರೂ ಬಂದು